ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ವಿಚಿತ್ರ ಘಟನೆಗಳ ಹಿಂದಿರುವ ಕಾರಣವನ್ನು ತಿಳಿದುಕೊಳ್ಳುವ ಸಮಯ ಬಂದಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಯಶಸ್ಸು ಕೊನೆ ಕ್ಷಣದಲ್ಲಿ ಕೈ ತಪ್ತಾ ಇದೆಯಾ? ಹಣ ಬಂದರೂ ಕೂಡ ಉಳಿತಾ ಇಲ್ವಾ? ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ. ಕೊನೆಯಲ್ಲಿ ಹೇಳಲಿರುವ ಕೆಲವು ಪ್ರಮುಖ ಸೂಚನೆಗಳು ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸಬಹುದು. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಅನೇಕ ಬದಲಾವಣೆಗಳು ಸಂಭವಿಸಿರಬಹುದು. ಕೆಲವೊಮ್ಮೆ ಎಲ್ಲವೂ ಚೆನ್ನಾಗಿಯೇ ನಡೀತಾ ಇರುವಂತೆ ಕಾಣುತ್ತೆ, ಆದರೆ ಇದ್ದಕ್ಕಿದ್ದಂತೆ ಒಂದು ಸಣ್ಣ ಸಮಸ್ಯೆ ದೊಡ್ಡ ತೊಂದರೆಯಾಗಿ ಬದಲಾಗುತ್ತೆ. ಇದರಿಂದ ಮನಸ್ಸಲ್ಲಿ ನಿರಾಸೆ ಮತ್ತು ಗೊಂದಲ ಹೆಚ್ಚಾಗುತ್ತೆ. ಆದರೆ ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುವಂತೆ, ಪ್ರತಿಯೊಂದು ಕಷ್ಟದ ನಂತರ ಒಳ್ಳೆಯ ಸಮಯ ಬರುತ್ತೆ. ಮೊದಲನೇದಾಗಿ, ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಬಗ್ಗೆ ಇತರರು ಏನು ಹೇಳ್ತಾರೆ ಎಂಬುದಕ್ಕಿಂತ ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಿ ಎಂಬುದು ಮುಖ್ಯವಾಗಿರುತ್ತೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟರೆ ಅನೇಕ ಅಸಾಧ್ಯ ಎನಿಸುವ ಕೆಲಸಗಳು ಕೂಡ ಸಾಧ್ಯವಾಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ನಿಮ್ಮ ಮನೆಯ ವಾತಾವರಣವನ್ನು ಸದಾ ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ದೇವರ ನಾಮಸ್ಮರಣೆ ಮಾಡಿ, ಮುಖ್ಯ ಬಾಗಿಲಿನ ಬಳಿ ಸ್ವಚ್ಛತೆ ಕಾಪಾಡಿ, ಸಂಜೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಇಂಥ ಸಣ್ಣ ಅಭ್ಯಾಸಗಳು ಮನಸ್ಸಿಗೆ ನೆಮ್ಮದಿ ನೀಡುವುದರ ಜೊತೆಗೆ ಕುಟುಂಬದಲ್ಲಿ ಕೂಡ ಒಳ್ಳೆಯ ವಾತಾವರಣವನ್ನು ನಿರ್ಮಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡಬಹುದು, ಆದರೆ ಎಲ್ಲರೂ ಹಾಗೆ ಇರೋದಿಲ್ಲ. ನಿಮ್ಮ ಕೆಲಸ ಪೂರ್ಣ ಆಗುವವರೆಗೆ ಮೌನವಾಗಿ ಪರಿಶ್ರಮಿಸೋದು ನಿಮಗೆ ಹೆಚ್ಚು ಲಾಭವನ್ನು ತರಬಹುದು. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಅನಗತ್ಯ ವೆಚ್ಚಗಳನ್ನು ನಿಯಂತ್ರಣ ಮಾಡಿ. ಯಾವುದೇ ಹೊಸ ವ್ಯವಹಾರ ಅಥವಾ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಆತುರದ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣ ಆಗಬಹುದು. ಕುಟುಂಬದ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಅವರ ಸಲಹೆಗಳು ನಿಮ್ಮ ಜೀವನದಲ್ಲಿ ಸರಿಯಾದ ದಿಕ್ಕನ್ನು ತೋರಿಸಬಹುದು. ಸಾಧ್ಯವಾದರೆ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಭೇಟಿ ನೀಡಿ, ದೇವರ ನಾಮಸ್ಮರಣೆ ಮಾಡಿ ಮತ್ತು ಅಗತ್ಯ ಇರೋರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಒಳ್ಳೆಯ ಕರ್ಮಗಳು ಒಳ್ಳೆಯ ಫಲವನ್ನು ತರುತ್ತೆ. ಮಿಥುನ ರಾಶಿಯವರೇ, ಈ ಸಮಯವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುವ ಸೂಚನೆ ನೀಡ್ತಾ ಇದೆ. ತಾಳ್ಮೆ, ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವನೆಯನ್ನು ಉಳಿಸಿಕೊಂಡಿದ್ದೆ ಆದರೆ ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮ ಫಲವನ್ನು ಪಡೆಯಬಹುದು. ನಿಮ್ಮ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯುತ್ತೆ. ಅದನ್ನು ಸ್ವಾಗತ ಮಾಡೋದಕ್ಕೆ ನೀವು ಸಿದ್ಧ ಆಗಿರಬೇಕಾಗುತ್ತೆ. ಮುಂದಿನ ಟೈಮಲ್ಲಿ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ತಪ್ಪದೆ ಪಾಲಿಸಬೇಕಾದ 3 ಪ್ರಮುಖ ಎಚ್ಚರಿಕೆಗಳು, ಶುಭ ಸೂಚನೆಗಳು ಮತ್ತು ನಿಮ್ಮ ಯಶಸ್ಸನ್ನು ಹೆಚ್ಚಿಸುವ ವಿಶೇಷ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಇನ್ನೂ ಕೂಡ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಿಥುನ ರಾಶಿಯವರೇ, ಇಂದು ನಿಮ್ಮ ಜೀವನದ ಒಂದು ದೊಡ್ಡ ರಹಸ್ಯ ಬಹಿರಂಗ ಆಗಲಿದೆ. ನಿಮ್ಮ ಎಲ್ಲ ಕೆಲಸಗಳು ಕೊನೆ ಕ್ಷಣದಲ್ಲಿ ಯಾಕೆ ನಿಂತು ಹೋಗ್ತಾ ಇವೆ ಗೊತ್ತಾ? ನಿಮ್ಮ ಅದೃಷ್ಟದ ಬಾಗಿಲನ್ನು ಯಾರೋ ಕಾಣದ ಶಕ್ತಿಯೊಂದು ಮುಚ್ಚಿದಂತೆ ನಿಮಗೆ ಅನ್ನಿಸ್ತಾ ಇದೆಯಾ? ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ. ಕೊನೆಯಲ್ಲಿ ಹೇಳುವ ಒಂದು ಸೂಚನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಮಿಥುನ ರಾಶಿಯವರೇ, ಈಗ ಈ ವಿಡಿಯೋದ ಅತ್ಯಂತ ಪ್ರಮುಖ ಹಂತಕ್ಕೆ ನಾವು ಬಂದಿದ್ದೇವೆ. ಇಲ್ಲಿಯವರೆಗೆ ನೀವು ಕೇಳಿರುವ ಪ್ರತಿಯೊಂದು ವಿಷಯ ಕೂಡ ನಿಮ್ಮ ಜೀವನದ ಒಂದು ಭಾಗವನ್ನು ಪ್ರತಿಬಿಂಬಿಸಿರಬಹುದು. ಆದರೆ ಈಗ ಹೇಳಲಿರುವ ಕೆಲವು ಸೂಚನೆಗಳು ನಿಮ್ಮ ಮುಂದಿನ ದಿನಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಬಹುದು. ಆದ್ದರಿಂದ ಈ ಭಾಗವನ್ನು ಅತ್ಯಂತ ಗಮನದಿಂದ ನೀವು ಆಲಿಸಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ. ಆದರೆ ಪ್ರತಿಯೊಂದು ಅವಕಾಶ ಕೂಡ ಮೊದಲ ನೋಟಕ್ಕೆ ಉತ್ತಮವಾಗಿ ಕಾಣುವುದಿಲ್ಲ. ಕೆಲವು ಅವಕಾಶಗಳು ಕಷ್ಟದ ರೂಪದಲ್ಲಿ ಬರುತ್ತೆ. ಆದ್ದರಿಂದ
ಯಾವುದೇ ಕೆಲಸವನ್ನು ಚಿಕ್ಕದು ಅಂತ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಪ್ರಾಮಾಣಿಕವಾಗಿ ಮಾಡಿದ ಪ್ರತಿಯೊಂದು ಪ್ರಯತ್ನಕ್ಕೂ ಕೂಡ ಸೂಕ್ತ ಸಮಯದಲ್ಲಿ ಉತ್ತಮ ಫಲ ದೊರೆಯುತ್ತೆ. ನಿಮ್ಮ ಮಾತಿನ ಮೇಲೆ ವಿಶೇಷ ನಿಯಂತ್ರಣ ಇರಲಿ. ಕೋಪದಲ್ಲಿ ಅಥವಾ ಭಾವೋದ್ವೇಗದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣ ಆಗಬಹುದು. ಸಾಧ್ಯವಾದಷ್ಟು ಶಾಂತವಾಗಿ ವರ್ತಿಸಿ. ನಿಮ್ಮ ತಾಳ್ಮೆಯೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ಆಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ಒಂದು ಪ್ರಮುಖ ಸೂಚನೆ ಇದೆ. ಈ ಅವಧಿಯಲ್ಲಿ ಬಂದ ಹೆಚ್ಚುವರಿ ಆದಾಯವನ್ನು ಸಂಪೂರ್ಣವಾಗಿ ಖರ್ಚು ಮಾಡಬೇಡಿ. ಅದರ ಒಂದು ಭಾಗವನ್ನು ಉಳಿತಾಯ ಮಾಡಿ. ಭವಿಷ್ಯದಲ್ಲಿ ಬರಬಹುದಾದ ಅನಿರೀಕ್ಷಿತ ಸಂದರ್ಭಗಳಿಗೆ ಈ ಉಳಿತಾಯವೇ ನಿಮ್ಮ ರಕ್ಷಣೆ ಆಗಬಹುದು. ಕುಟುಂಬದಲ್ಲಿ ಕೆಲವು ಸಂತಸದ ಸುದ್ದಿಗಳು ಕೇಳಿ ಬರುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಮುಂದೂಡಲ್ಪಟ್ಟ ಒಂದು ಶುಭ ಕಾರ್ಯ ಮತ್ತೆ ಆರಂಭ ಆಗಬಹುದು. ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಅವರ ಸಂತೋಷವೇ ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹವನ್ನು ನೀಡುತ್ತೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಅತಿಯಾದ ಕೆಲಸದ ಒತ್ತಡದಿಂದ ದೇಹವನ್ನು ಆಯಾಸಗೊಳಿಸಬೇಡಿ. ಸರಿಯಾದ ಸಮಯಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳಿ. ಉತ್ತಮ ಆರೋಗ್ಯ ಇದ್ದರೆ ಮಾತ್ರ ದೊಡ್ಡ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಆಧ್ಯಾತ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸಮಯ ಇದಾಗಿದೆ. ಪ್ರತಿದಿನ ದೇವರ ನಾಮಸ್ಮರಣೆ ಮಾಡಿ. ಸಾಧ್ಯವಾದರೆ ಬುಧವಾರ ಗಣಪತಿಗೆ ದುರ್ವೆ ಅರ್ಪಿಸಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಪಠಿಸಿ. ಇಂತಹ ಸಾತ್ವಿಕ ಅಭ್ಯಾಸಗಳು ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ ಅವು ಶಾಶ್ವತವಲ್ಲ. ನಿಮ್ಮ ಪರಿಶ್ರಮ, ತಾಳ್ಮೆ ಮತ್ತು ದೇವರ ಮೇಲಿನ ನಂಬಿಕೆ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಶಕ್ತಿಯನ್ನು ಹೊಂದಿದೆ. ಇಂದಿನ ಸಣ್ಣ ಪ್ರಯತ್ನವೇ ನಾಳೆಯ ದೊಡ್ಡ ಯಶಸ್ಸಿಗೆ ಕಾರಣ ಆಗಬಹುದು. ಮುಂದಿನ ಮತ್ತು ಕೊನೆಯ ಭಾಗದಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ದೊರೆಯಬಹುದಾದ ವಿಶೇಷ ಶುಭ ಯೋಗಗಳು, ಅದೃಷ್ಟದ ದಿನಗಳು, ತಪ್ಪದೆ ಪಾಲಿಸಬೇಕಾದ ಆಧ್ಯಾತ್ಮಿಕ ಸಲಹೆಗಳು ಮತ್ತು ಜೀವನವನ್ನು ಉತ್ತಮಗೊಳಿಸುವ ಅಂತಿಮ ಮಾರ್ಗದರ್ಶನವನ್ನು ತಿಳಿದುಕೊಳ್ಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ವಿಚಿತ್ರ ಘಟನೆಗಳ ಹಿಂದಿರುವ ಕಾರಣವನ್ನು ತಿಳಿದುಕೊಳ್ಳುವ ಸಮಯ ಬಂದಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಯಶಸ್ಸು ಕೊನೆ ಕ್ಷಣದಲ್ಲಿ ಕೈ ತಪ್ತಾ ಇದೆಯಾ? ಹಣ ಬಂದರೂ ಕೂಡ ಉಳಿತಾ ಇಲ್ವಾ? ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ. ಕೊನೆಯಲ್ಲಿ ಹೇಳಲಿರುವ ಕೆಲವು ಪ್ರಮುಖ ಸೂಚನೆಗಳು ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸಬಹುದು. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಅನೇಕ ಬದಲಾವಣೆಗಳು ಸಂಭವಿಸಿರಬಹುದು. ಕೆಲವೊಮ್ಮೆ ಎಲ್ಲವೂ ಚೆನ್ನಾಗಿಯೇ ನಡೀತಾ ಇರುವಂತೆ ಕಾಣುತ್ತೆ. ಆದರೆ ಇದ್ದಕ್ಕಿದ್ದಂತೆ ಒಂದು ಸಣ್ಣ ಸಮಸ್ಯೆ ದೊಡ್ಡ ತೊಂದರೆಯಾಗಿ ಬದಲಾಗುತ್ತೆ. ಇದರಿಂದ ಮನಸ್ಸಲ್ಲಿ ನಿರಾಸೆ ಮತ್ತು ಗೊಂದಲ ಹೆಚ್ಚಾಗುತ್ತೆ. ಆದರೆ ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುವಂತೆ, ಪ್ರತಿಯೊಂದು ಕಷ್ಟದ ನಂತರ ಒಳ್ಳೆಯ ಸಮಯ ಬರುತ್ತೆ. ಮೊದಲನೇದಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಬಗ್ಗೆ ಇತರರು ಏನು ಹೇಳ್ತಾರೆ ಎಂಬುದಕ್ಕಿಂತ ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಿ ಎಂಬುದು ಮುಖ್ಯವಾಗಿರುತ್ತೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟರೆ ಅನೇಕ ಅಸಾಧ್ಯ ಎನಿಸುವ ಕೆಲಸಗಳು ಕೂಡ ಸಾಧ್ಯವಾಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ನಿಮ್ಮ ಮನೆಯ ವಾತಾವರಣವನ್ನು ಸದಾ ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ದೇವರ ನಾಮಸ್ಮರಣೆ ಮಾಡಿ. ಮುಖ್ಯ ಬಾಗಿಲಿನ ಬಳಿ ಸ್ವಚ್ಛತೆ ಕಾಪಾಡಿ. ಸಂಜೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಇಂಥ ಸಣ್ಣ ಅಭ್ಯಾಸಗಳು ಮನಸ್ಸಿಗೆ ನೆಮ್ಮದಿ ನೀಡುವುದರ ಜೊತೆಗೆ ಕುಟುಂಬದಲ್ಲಿ ಕೂಡ ಒಳ್ಳೆಯ ವಾತಾವರಣವನ್ನು ನಿರ್ಮಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡಬಹುದು, ಆದರೆ ಎಲ್ಲರೂ ಹಾಗೆ ಇರೋದಿಲ್ಲ. ನಿಮ್ಮ ಕೆಲಸ ಪೂರ್ಣ ಆಗುವವರೆಗೆ ಮೌನವಾಗಿ ಪರಿಶ್ರಮಿಸೋದು ನಿಮಗೆ ಹೆಚ್ಚು ಲಾಭವನ್ನು ತರಬಹುದು. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಅನಗತ್ಯ ವೆಚ್ಚಗಳನ್ನು ನಿಯಂತ್ರಣ ಮಾಡಿ. ಯಾವುದೇ ಹೊಸ ವ್ಯವಹಾರ ಅಥವಾ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಆತುರದ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣ ಆಗಬಹುದು. ಕುಟುಂಬದ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಅವರ ಸಲಹೆಗಳು ನಿಮ್ಮ ಜೀವನದಲ್ಲಿ ಸರಿಯಾದ ದಿಕ್ಕನ್ನು ತೋರಿಸಬಹುದು. ಸಾಧ್ಯವಾದರೆ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ನಾಮಸ್ಮರಣೆ ಮಾಡಿ ಮತ್ತು ಅಗತ್ಯ ಇರೋರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಒಳ್ಳೆಯ ಕರ್ಮಗಳು ಒಳ್ಳೆಯ ಫಲವನ್ನು ತರುತ್ತೆ. ಮಿಥುನ ರಾಶಿಯವರೇ, ಈ ಸಮಯವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುವ ಸೂಚನೆ ನೀಡ್ತಾ ಇದೆ. ತಾಳ್ಮೆ, ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವನೆಯನ್ನು
ಉಳಿಸಿಕೊಂಡಿದ್ದೆ ಆದರೆ ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮ ಫಲವನ್ನು ಪಡಿಬಹುದು. ನಿಮ್ಮ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯುತ್ತೆ. ಅದನ್ನು ಸ್ವಾಗತ ಮಾಡೋದಕ್ಕೆ ನೀವು ಸಿದ್ಧ ಆಗಿರಬೇಕಾಗುತ್ತೆ. ಮುಂದಿನ ಟೈಮಲ್ಲಿ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ತಪ್ಪದೆ ಪಾಲಿಸಬೇಕಾದ 3 ಪ್ರಮುಖ ಎಚ್ಚರಿಕೆಗಳು, ಶುಭ ಸೂಚನೆಗಳು ಮತ್ತು ನಿಮ್ಮ ಯಶಸ್ಸನ್ನು ಹೆಚ್ಚಿಸುವ ವಿಶೇಷ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಇನ್ನೂ ಕೂಡ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಬಗ್ಗೆ ಇತರರು ಏನು ಹೇಳ್ತಾರೆ ಎಂಬುದಕ್ಕಿಂತ ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಿ ಎಂಬುದು ಮುಖ್ಯವಾಗಿರುತ್ತೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟರೆ ಅನೇಕ ಅಸಾಧ್ಯ ಎನಿಸುವ ಕೆಲಸಗಳು ಕೂಡ ಸಾಧ್ಯವಾಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ನಿಮ್ಮ ಮನೆಯ ವಾತಾವರಣವನ್ನು ಸದಾ ಸಕಾರಾತ್ಮಕವಾಗಿ ಇಟ್ಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ದೇವರ ನಾಮಸ್ಮರಣೆ ಮಾಡಿ, ಮುಖ್ಯ ಬಾಗಿಲಿನ ಬಳಿ ಸ್ವಚ್ಛತೆ ಕಾಪಾಡಿ, ಸಂಜೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಇಂಥ ಸಣ್ಣ ಅಭ್ಯಾಸಗಳು ಮನಸ್ಸಿಗೆ ನೆಮ್ಮದಿ ನೀಡುವುದರ ಜೊತೆಗೆ ಕುಟುಂಬದಲ್ಲಿ ಕೂಡ ಒಳ್ಳೆಯ ವಾತಾವರಣವನ್ನು ನಿರ್ಮಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡಬಹುದು, ಆದರೆ ಎಲ್ಲರೂ ಹಾಗೆ ಇರೋದಿಲ್ಲ. ನಿಮ್ಮ ಕೆಲಸ ಪೂರ್ಣ ಆಗುವವರೆಗೆ ಮೌನವಾಗಿ ಪರಿಶ್ರಮಿಸೋದು ನಿಮಗೆ ಹೆಚ್ಚು ಲಾಭವನ್ನು ತರಬಹುದು. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಅನಗತ್ಯ ವೆಚ್ಚಗಳನ್ನು ನಿಯಂತ್ರಣ ಮಾಡಿ. ಯಾವುದೇ ಹೊಸ ವ್ಯವಹಾರ ಅಥವಾ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಆತುರದ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣ ಆಗಬಹುದು. ಕುಟುಂಬದ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಅವರ ಸಲಹೆಗಳು ನಿಮ್ಮ ಜೀವನದಲ್ಲಿ ಸರಿಯಾದ ದಿಕ್ಕನ್ನು ತೋರಿಸಬಹುದು. ಸಾಧ್ಯವಾದರೆ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಭೇಟಿ ನೀಡಿ, ದೇವರ ನಾಮಸ್ಮರಣೆ ಮಾಡಿ ಮತ್ತು ಅಗತ್ಯ ಇರೋರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಒಳ್ಳೆಯ ಕರ್ಮಗಳು ಒಳ್ಳೆಯ ಫಲವನ್ನು ತರುತ್ತೆ. ಮಿಥುನ ರಾಶಿಯವರೇ, ಈ ಸಮಯವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುವ ಸೂಚನೆ ನೀಡ್ತಾ ಇದೆ. ತಾಳ್ಮೆ, ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವನೆಯನ್ನು ಉಳಿಸಿಕೊಂಡಿದ್ದೆ ಆದರೆ ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮ ಫಲವನ್ನು ಪಡಿಬಹುದು. ನಿಮ್ಮ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯುತ್ತೆ. ಅದನ್ನು ಸ್ವಾಗತ ಮಾಡೋದಕ್ಕೆ ನೀವು ಸಿದ್ಧ ಆಗಿರಬೇಕಾಗುತ್ತೆ. ಮುಂದಿನ ಟೈಮಲ್ಲಿ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ತಪ್ಪದೆ ಪಾಲಿಸಬೇಕಾದ 3 ಪ್ರಮುಖ ಎಚ್ಚರಿಕೆಗಳು, ಶುಭ ಸೂಚನೆಗಳು ಮತ್ತು ನಿಮ್ಮ ಯಶಸ್ಸನ್ನು ಹೆಚ್ಚಿಸುವ ವಿಶೇಷ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಇನ್ನೂ ಕೂಡ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.